ವೀಕ್ಷಕರೇ ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು 3 ರೀತಿಯಾದಂಥ ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ಸ್ನ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗಳಿಗೆ, ಹೊಸದಾಗಿ ಕಲಿತಾ ಇರೋರಿಗೆ ತುಂಬ ಈಸಿಯಾಗಿ ಕಲಿಬೋದಾದಂಥ, ಹಾಕ್ಕೊಳ್ಬೋದಾದಂಥ ಡಿಸೈನ್ಗಳಂತ ಹೇಳ್ಬೋದು. ಇದಕ್ಕೆ ನೀವು 300 ಇಂದ 350 ವರೆಗೂ ಚಾರ್ಜ್ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಾನಿಲ್ಲಿ ಏನೇನು ಮೆಟೀರಿಯಲ್ಸ್ನ ಯೂಸ್ ಮಾಡ್ತಿದ್ದೀನಿ ಅನ್ನೋದು ತೋರಿಸ್ತೀನಿ ನೋಡಿ. 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಇದು ನಾನು 2 ಸೀರೆಗಳಿಗೆ ನಾನು ಮೆಟೀರಿಯಲ್ಸ್ನ ತೋರಿಸ್ತಾ ಇರೋದು. ಮತ್ತು ಕ್ರೋಶಾ ನೀಡಲ್ ನಂಬರು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ಮತ್ತು ದೊಡ್ಡ ಕಣ್ಣಿನ ಸೂಜಿಗಳು, ಕುಚ್ಚು ಕಟ್ಕೊಳ್ಳೋದಕ್ಕೆ 2, ಮತ್ತು ಕತ್ರಿ, ಮತ್ತು ಇಲ್ಲಿ ನಾನು ಸ್ಮಾಲ್ ರೌಂಡ್ ಬೀಡ್ ಬರುತ್ತಲ್ಲ ಅದನ್ನು ತಗೊಳ್ತಾ ಇದ್ದೀನಿ, ಗೋಲ್ಡ್ ಬೀಡು. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್, ಜರಿ ದಾರ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ನೋಡಿ, ಸ್ಯಾರಿ ಕಲರ್ ಕಾಂಬಿನೇಷನ್ ಇದಾಗಿದೆ. ಸ್ಯಾರಿ ಸೆರಗು ಬಂದು ಪಿಂಕ್ ಇದೆ. ಸೊ ನಾವಿವಾಗ ಸೀರೆ ಸೆರಗುದು ಆಪೋಸಿಟ್, ಅಂದರೆ ಸ್ಯಾರಿ ಪಲ್ಲು ಯಾವ ಕಲರ್ ಇರುತ್ತೆ ಆ ಕಲರ್ ಥ್ರೆಡ್ನ ತಗೊಳ್ಬೇಕು. ಸಿಂಪಲ್ ಕ್ರೋಶಾ ಅಂತ ಹೇಳಿದ್ನಲ್ಲ, ಸಿಂಪಲ್ ಕ್ರೋಶಾ ಮಾಡಿಬಿಟ್ಟು ಕುಚ್ಚುಗಳನ್ನ ಕಟ್ಟುವಂಥದ್ದು. ಹಾಗಾಗಿ ನಾವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ಸೆರಗುದು ಆಪೋಸಿಟ್ ಕಲರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ 6 ಎಳೆ ದಾರನ ಸುತ್ತಿಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಅದನ್ನು ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಆನಂತರ ನೋಡಿ, ನಾನಿಲ್ಲಿ ನಾವೇನು 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಹಿಂಭಾಗಕ್ಕೆ ಈ ರೀತಿ ದಾರನ ಪ್ಲೇಸ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ದಾರದ ತುದಿಗೆ ಏನು ಗಂಟಾಕಿಲ್ಲ, ಡೈರೆಕ್ಟಾಗಿ ಸೀರೆಗೆ ಗಂಟಾಕೊಳ್ತಾ ಇದ್ದೀನಿ ಕ್ರೋಶಾ ನೀಡಲ್ ಸಹಾಯದಿಂದ. ನೀಡಲ್ನ ಸೀರೆ ಮೇಲ್ಭಾಗದಿಂದ ಹಾಕಿ ದಾರನ ಕೆಳಗಡೆಯಿಂದ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡಿದ್ದಾದ ನಂತರ 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ನಾವು ಕಟ್ಕೋಬೇಕಾಗುತ್ತೆ. ಈ ರೀತಿ ನೀವು ಕಟ್ಕೊಳ್ಳೋದ್ರಿಂದ ನಾವು ಕುಚ್ಚು ಕಟ್ಕೊಳ್ತೀವಲ್ಲ, ಆ ಕೊನೆಯಲ್ಲಿ ಕುಚ್ಚು ಒಳಗಡೆಗೆ ಈ ಥ್ರೆಡ್ಡನ್ನು ಸೇರಿಸ್ಕೊಂಡು ನಾವು ಕಟ್ಕೊಂಡ್ಬಿಡ್ಬೋದು. ಆವಾಗ ನಾವು ಗ್ಲೂ ಹಾಕಿ ಅಂಟಿಸ್ಬೇಕು ಅನ್ನೋದಿರೋದಿಲ್ಲ. ಮತ್ತು ನಾವು ಅಂಟಿಸಿರೋ ಅಂಥದ್ದು ಯಾವಾಗ ಬೇಕಾದರೂ ಬಿಚ್ಚೋಗ್ಬೋದು. ಬಟ್ ಈ ರೀತಿ ನೀವು ಕುಚ್ಚೊಳಗಡೆಗೆ ಸೇರಿಸ್ಕೊಂಡ್ರಿ ಅಂದರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ಅದಾದಮೇಲೆ ಸೇಮ್ ಅದ್ರ ಪಕ್ಕದಲ್ಲಿ ಅಥವಾ ಅದೇ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಂಬಿಡೋಣ. ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ 4 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಲಾಕ್, ಅದ್ರ ಪಕ್ಕಕ್ಕೆ ಒಂದು ಪಾಯಿಂಟ್ ಜಾಗ ಬಿಡಿ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಪಕ್ಕದಲ್ಲೇ ಮಾಡ್ಕೊಂಡು ಹೋಗಬೇಕಷ್ಟೇ. ಮತ್ತೆ ಒಂದು ಲಾಕ್, ಅಂದರೆ 4 ಬಾರಿ ನಾವಿಲ್ಲಿ ಲಾಕ್ನ ಮಾಡ್ಕೋಬೇಕಾಗುತ್ತೆ. 4 ಬಾರಿ ಲಾಕ್ ಮಾಡ್ಕೊಳ್ಳೋಣ. 4 ಬಾರಿ ಲಾಕ್ ಆದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 ಚೈನ್ಗಳನ್ನ ಹಾಕ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ಮತ್ತೆ 4 ಬಾರಿ ಲಾಕ್ನ ಮಾಡ್ಕೋಬೇಕು. ಟೋಟಲ್ 4 ಬಾರಿ ಲಾಕ್ಗಳು ಬರಬೇಕು. ನೀವು ಬಿಗಿನರ್ಸ್ಗಳು ಅಂದರೆ ಹೊಸದಾಗಿ ಕಲಿತಾ ಇರ್ತೀರಲ್ಲ, ಅವರು ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸೀರೆನಲ್ಲಿ ರಿಂಕಲ್ಸ್ ಬರೋದಿಲ್ಲ. ಇವಾಗ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. ನೋಡಿ, 4 ಚೈನ್ ಹಾಕ್ಕೊಳ್ತೀರಲ್ಲ, ಸೊ ನಿಮಗೆ ಹೊಸದಾಗಿ ಕಲಿತಾ ಇರೋರಿಗೆ ಅದು ಮುಂದೆ ಹೋಗಿಬಿಡುತ್ತೆ. ನಾವೇನು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡೋದಕ್ಕೆ ಹೋಗೋದಿಲ್ಲ. ಹೊಸದಾಗಿ ಕಲಿತಾ ಇರೋರು ಆ ರೀತಿ ಮಾಡಬೇಕಾಗುತ್ತೆ. ನಮಗೆ ಅಂದಾಜು ಗೊತ್ತಿರುತ್ತೆ, ಇದ್ರ ಮೇಲೆ ಮಾಡ್ಕೊಂಡು ಹೋಗ್ತೀವಿ, ಯಾವ ರಿಂಕಲ್ಸು ಬರದಿರೋ ರೀತಿ ಮಾಡ್ಕೊಂಡು ಹೋಗ್ತೀವಿ. ಬಟ್ ರಿಂಕಲ್ಸ್ ಬಂತು ಸೀರೆನಲ್ಲಿ ಅಂದರೆ ಸೀರೆ ಗುಡ್ಡೆ ಆಗಿಬಿಡುತ್ತೆ, ಮತ್ತು ಸೀರೆ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ರಿಂಕಲ್ಸ್ ಬರಬಾರ್ದು, ಆ ರೀತಿ ಮಾಡ್ಕೋಬೇಕು. ಸೊ ಅದು ತುಂಬಾ ಇಂಪಾರ್ಟೆಂಟು. ತುಂಬ ಜನ ಕೇಳ್ತೀರಾ, ನಾವು ಹಾಕಿರ್ತೀವಿ ಸೀರೆ ಗುಡ್ಡೆ ಆಗಿಬಿಟ್ಟಿದೆ ಅಂತ ಕೇಳ್ತಿರ್ತೀರ. ಸೊ ಅವ್ರಿಗೆ ಹೇಳ್ತಾ ಇರೋದು, ಅದಕ್ಕೋಸ್ಕರ ನೀವು 4 ಚೈನ್ ಹಾಕ್ಕೊಳ್ತೀರಲ್ವಾ, ಅದು ಎಲ್ಲಿಗೆ ಬರುತ್ತೆ ಅಂತ ನೀಡಲ್ನ ಇಟ್ಕೊಳ್ತೀರಲ್ವ, ಆವಾಗ ಒಂದು ಪಾಯಿಂಟು ಒಂದು ಚೂರೇ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿರುತ್ತೆ ಅದು. ಸೊ ಆವಾಗ ನಿಮಗೆ ರಿಂಕಲ್ಸ್ ಬರೋದಿಲ್ಲ, ಅದನ್ನು ಅವಾಯ್ಡ್ ಮಾಡ್ಬೋದು.
ನೋಡಿ ಈ ರೀತಿ ನಾವು ಸ್ಯಾರಿ ಪೂರ್ತಿ ಮಾಡ್ಕೊಂಡು ಬರಬೇಕು. 4 ಚೈನ್ ಹಾಕಬೇಕು, 4 ಬಾರಿ ಲಾಕ್ ಮಾಡಬೇಕು, 4 ಚೈನ್ ಹಾಕಬೇಕು, 4 ಬಾರಿ ಲಾಕ್ ಮಾಡಬೇಕು. ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಮಾಡ್ಕೋಬೇಕು. ಸೊ ಸ್ಯಾರಿ ಪೂರ್ತಿ ಮಾಡ್ಕೊಳ್ಳೋಣ ಇದೇ ರೀತಿ. ಸೊ ಸ್ಯಾರಿ ಪೂರ್ತಿ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಾನೀಗ ಎಂಡಿಂಗಿಗೆ ಬಂದಿದ್ದೀನಿ. ಎಂಡಿಂಗ್ ಯಾವ ರೀತಿ ಮಾಡಬೇಕು, ಎಂಡಿಂಗಲ್ಲೂ ಕೂಡ ನೀವು 4 ಚೈನ್ ಬರೋ ರೀತಿಯಲ್ಲೇ ಎಂಡ್ ಮಾಡ್ಕೋಬೇಕು. ಎಂಡಿಂಗು ಕೂಡ 4 ಚೈನ್ ಹಾಕಿ ಎಂಡ್ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. 2 ಬಾರಿ ಲಾಕ್ ಮಾಡ್ಕೊಳ್ಳೋಣ ಎಂಡಿಂಗಲ್ಲಿ. ಸ್ಟಾರ್ಟಿಂಗಲ್ಲಿ 2 ಬಾರಿ ಲಾಕ್ ಮಾಡ್ಕೊಂಡ್ವಿ ಅಲ್ಲ, ಅದೇ ರೀತಿ ಎಂಡಿಂಗಲ್ಲಿ 2 ಬಾರಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 2 ಚೈನ್ ಮಾಡಿ, 2 ಚೈನ್ ಹಾಕಿಬಿಟ್ಟು ಸ್ವಲ್ಪ ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ನ ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ಆ ನಂತರ ನೀಡಲ್ನ ಮೇಲಕ್ಕೆತ್ತಿ ಆ ಥ್ರೆಡ್ನ ಸ್ವಲ್ಪ ಟೈಟ್ ಮಾಡಿ, ಆವಾಗ ನಿಮಗೆ ಟೈಟ್ ಆಗುತ್ತೆ. ಆ ದಾರನೂ ಕೂಡ ಕೊನೆಯಲ್ಲಿ ಕುಚ್ಚೊಳಗಡೆಗೆ ಸೇರಿಸ್ಕೊಂಡು ಕಟ್ಕೋಬೇಕು. ಸ್ಟಾರ್ಟಿಂಗ್ ಎಂಡಿಂಗ್ ಈ ರೀತಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ಯಾರಿ ಪೂರ್ತಿ ಎಣೆದಿದ್ದಾಗಿದೆ. ಇವಾಗ ಇದಕ್ಕೆ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನೋಡಿ 2 ಕಲರ್ ಕುಚ್ಚು, ಒಂದು ಕುಚ್ಚು ಒಂದು ಕಲರ್, ಒಂದು ಕುಚ್ಚು ಒಂದು ಕಲರ್, 187 ದಾರ ತಗೊಂಡು ಕುಚ್ಚನ್ನ ಕಟ್ಕೊಂಡಿದ್ದೀನಿ. 187 ದಾರ ಅಂದರೆ ನಿಮಗೆ 367 ದಾರ ಆಗುತ್ತೆ. ಚಿಕ್ಕದಾಗಿ ದಪ್ಪನಾಗಿ ಕುಚ್ಚುಗಳನ್ನ ಕಟ್ಕೋಬೇಕು, ಆವಾಗ ನಿಮಗೆ ಫೋಲ್ಡ್ ಆಗೋದಿಲ್ಲ, ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ಲ ಮೊದಲನೇ ಡಿಸೈನು. ಇವಾಗ ಸೆಕೆಂಡ್ ಡಿಸೈನ್ನ ಮಾಡೋಣ. ಇದು ನೋಡಿ ಟೊಮೊಟೊ ರೆಡ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ಸೊ ಸೆರಗು ಬಂದು ಗ್ರೀನಲ್ಲಿದೆ. ಸೊ ಇದು ಸ್ಯಾರಿ ಕಲರ್ ಬಂದು ಈ ಕಲರಲ್ಲಿದೆ. ಇದಕ್ಕೆ ನಾವಿವಾಗ ಸೇಮ್ ನಾನು ಅದೇ ರೀತಿಯಲ್ಲಿ ಸಿಂಪಲ್ ಕ್ರೋಶನೇ ಮಾಡ್ತಾ ಇರೋದು, ಕುಚ್ಚುಗಳನ್ನ ಕಟ್ಕೊಳ್ಳೋದು ಕೊನೆಯಲ್ಲಿ. ಆದರೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ನೋಡಿ ಸ್ಯಾರಿ ಸೆರಗು ಬಂದು ಗ್ರೀನ್ ಕಲರ್ ಇದೆ, ಸ್ಯಾರಿ ಬಂದು ಟೊಮೊಟೊ ರೆಡ್ ಕಲರ್ ಇದೆ. ಇದಕ್ಕೂ ಕೂಡ ನಾನು ಸ್ಯಾರಿ ಸೆರಗುದು ಆಪೋಸಿಟ್ ಕಲರ್ ಥ್ರೆಡ್ಡನ್ನು ಸುತ್ತಿಟ್ಕೊಂಡಿದ್ದೀನಿ, 6 ಎಳೆ ದಾರನ. ಮತ್ತು ನೋಡಿ ನಾನಿದು ಒಂದೇ ಸ್ಟೆಪ್ ಡಿಸೈನ್ಸ್ ಮಾಡ್ತಿದ್ದೀನಲ್ಲ, ಇದಕ್ಕೆ ನೀವು 45 ರೌಂಡ್ನ ಸುತ್ಕೊಳ್ಳಿ. ನಾನಿವಾಗ ಏನು ATM ಕಾರ್ಡ್ಸ್ನ ಯೂಸ್ ಮಾಡ್ತೀನಿ, ಈ ಥರ ಯಾವುದಾದ್ರು ಶಾಪಿಂಗ್ ಕಾರ್ಡ್ಸ್ ಇರುತ್ತಲ್ಲ ಅದಕ್ಕೆ ನಾನು ದಾರ ಸುತ್ಕೊಳ್ಳೋದು. ನೋಡಿ ಈ ರೀತಿ ಕಾರ್ಡ್ಗಳಿಗೆ 45 ರೌಂಡ್ನ ಸುತ್ಕೊಳ್ಳಿ, ಕರೆಕ್ಟಾಗಿ ಒಂದು ಸೀರೆ ಕರೆಕ್ಟಾಗಿ ಬರುತ್ತೆ. ಇದು ಒಂದು ಇನ್ಫಾರ್ಮೇಷನ್, ತುಂಬ ಜನರಿಗೆ ಗೊತ್ತಿರಲ್ಲ. ಎಷ್ಟು ರೌಂಡ್ ಸುತ್ಕೋಬೇಕು ನಾವು, 6 ಎಳೆ ದಾರ ಅಂತ ಹೇಳ್ತೀವಿ, 6 ಸಲ ಸುತ್ಕೋಬೋದು, ಬಟ್ ಎಷ್ಟು ನಾವು ಉದ್ದ ದಾರ ತಗೋಬೇಕು ಅನ್ನೋದು ಗೊತ್ತಿರಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ತಾ ಇರೋದು. ದಾರನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡಿಕೊಂಡು ನೀಡಲ್ನ ಸೀರೆ ಮೇಲ್ಭಾಗದಿಂದ ಹಾಕಿ ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಂಡು 2 ಗಂಟು ಹಾಕ್ಕೊಂಡು ಕಟ್ಕೊಳ್ಳೋ ಅಂಥದ್ದು. ನಾನು ಪ್ರತಿಯೊಂದು ಡಿಸೈನಲ್ಲೂ ಇದೇ ರೀತಿ ಮಾಡ್ಕೊಳ್ತೀನಿ. ಏಕೆಂದರೆ ನಾವು ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಕುಚ್ಚು ಕಟ್ಟೋದ್ರಿಂದನೇ ಫಿನಿಷ್ ಮಾಡ್ತೀವಿ. ಹಾಗಾಗಿ ಕುಚ್ಚು ಒಳಗಡೆಗೆ ಸೇರಿಸ್ಕೊಳ್ಳೋದು ಬೆಟರ್. ಏಕೆಂದರೆ ನಾಳೆ ದಿನ ಅದು ಗಮ್ ಬಿಚ್ಚೋಯ್ತು ಅಂದರೆ ನಾವು ಮಾಡಿರೋಂಥ ಡಿಸೈನ್ ಬಿಚ್ಚೋಗುತ್ತೆ, ಕಸ್ಟಮರ್ಗೆ ಬೇಜಾರಾಗ್ಬೋದು. ಸೊ ಆ ರೀತಿ ಬೇಡವೇ ಬೇಡ. ಸೊ ಅವರಿಗೂ ಆ ಥರ ಆಗಬಾರ್ದು, ನಮಗೂ ಏನು ಅನ್ನಿಸ್ಬಾರ್ದು. ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಬಿಟ್ರೆ ಬೆಟರ್. ನೋಡಿ ಒಂದು ಲಾಕ್ ಮಾಡಿಕೊಂಡೆ ಗಂಟಾದಮೇಲೆ. ಇವಾಗ ಸೇಮು 4 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಬಿಗಿನರ್ಸ್ ಅಂದರೆ ಅವರಿಗೋಸ್ಕರ. ಸೊ ಇವಾಗ ನೋಡಿ ಲಾಕ್ ಆದಮೇಲೆ ನೀಡಲ್ಗೆ ನಾನು ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ನಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 3 ಬೀಡ್ಗಳನ್ನ ತಗೊಳ್ಬೇಕು. 3 ಬೀಡನ್ನ ತಗೊಳ್ಳಿ, ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ನೋಡಿ ಈ ರೀತಿ ಒಂದು ಪಾಯಿಂಟ್ ಜಾಗ ಬರುತ್ತೆ, ಬೀಡ್ಗೆ ಸ್ಪೇಸ್ ಬರುತ್ತೆ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಒಂದು ಪಾಯಿಂಟ್ ಸ್ಪೇಸ್ ಬರುತ್ತೆ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದೇ ಸಾತಿಗೆ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ 3-4 ಬೀಡ್ಗಳನ್ನ ತಗೊಳ್ತೀನಿ. ನೋಡಿ ನಮಗೆ ಈ ರೀತಿ ಬೇಗ ಟೈಮ್ ಸೇವ್ ಆಗಿಬಿಡುತ್ತೆ. ಸೊ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಾದಮೇಲೆ ನೀಡಲ್ಗೆ 3 ಬೀಡ್ಗಳನ್ನ ತಗೊಳ್ಳೋಣ. ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ನೀವು 3 ಬೀಡ್ಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಇವಾಗ ನೋಡಿ ಹೊಸದಾಗಿ ಕಲಿತಾರೋರಿಗೆ ಸ್ವಲ್ಪ ಕಷ್ಟ. ಒಂದು ಬೀಡನ್ನ ತಗೊಳ್ಬೇಕು, ಈ ರೀತಿ ಒಂದು ಲಾಕ್ನ ಮಾಡ್ಕೊಳ್ಬೇಕು, ಮತ್ತೆ ನೀಡಲ್ನ ಮೇಲಕ್ಕೆ ಎತ್ಕೊಂಡು ಮತ್ತೆ ಒಂದು ಬೀಡನ್ನ ತಗೊಳ್ಬೇಕು, ಅದನ್ನು ಲಾಕ್ ಮಾಡಬೇಕು, ಮತ್ತೆ ನೀಡಲ್ನ ಮೇಲಕ್ಕೆ ಎತ್ತಬೇಕು. ಅದು ಆ್ಯಕ್ಚುಲಿ ಖಂಡಿತ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ನೀವು ಈ ರೀತಿ ಬೇಗ ಆಗಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಸ್ಟಾರ್ಟಿಂಗಲ್ಲಿ ಎರಡೆರಡು ಬೀಡನ್ನ ಹಾಕ್ಕೊಳ್ಳಿ ನೀಡಲ್ಗೆ, ಆಮೇಲೆ 3 ಬೀಡು. ಸೊ 3-4 ಬೀಡನ್ನ ಹಾಕ್ಕೊಂಡ್ರಿ ಅಂದರೆ ನೀವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ಬೇಗ ಹೋಗಿಬಿಡುತ್ತೆ ಡಿಸೈನು. ಸೊ ಈ ಡಿಸೈನ್ಗಳೆಲ್ಲ ನಿಮಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಸೊ 1 to 1.25 ಅವರಲ್ಲಿ ನೀವು ಈ ಡಿಸೈನ್ಸ್ನ ಕಂಪ್ಲೀಟ್ ಮಾಡ್ಬೋದು ಎಣದ್ಬಿಟ್ಟು ಕುಚ್ಚು ಕಟ್ಕೊಳ್ಳೋದಕ್ಕೆ. ಸೊ ಇವಾಗ ಮತ್ತೆ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. 3 ಬೀಡ್ಗಳನ್ನ ತಗೊಳ್ಬೇಕು. ಈ ಡಿಸೈನ್ಗೆ ಈ ರೀತಿ ಸ್ಮಾಲ್ ರೌಂಡ್ ಬೀಡನ್ನೇ ಯೂಸ್ ಮಾಡಬೇಕು. ಬೇರೆ ಸ್ಮಾಲ್ ಬೀಡು, ಕಟಿಂಗ್ ಬೀಡು ಅದೆಲ್ಲ ಮಾಡಬೇಡಿ. ಈ ಪ್ಲೇನ್ ಬೀಡ್ಗಳೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಂಡಿಂಗಲ್ಲೂ ಕೂಡ ನೋಡಿ ಇವಾಗ ಸೇಮು 4 ಚೈನ್ಗಳನ್ನ ಹಾಕಿ ಎಂಡ್ ಮಾಡ್ತಾರಂಥದ್ದು. ಅಂದರೆ ಎಂಡಿಂಗಿಗೂ ಕೂಡ ಕುಚ್ಚು ಬರೋ ರೀತಿಯಲ್ಲಿ ಎಂಡ್ ಮಾಡಬೇಕು. ಸೊ 2 ಬಾರಿ ಲಾಕ್ ಮಾಡ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಜಾಸ್ತಿ ಬಿಡಬೇಕು, ಎಕ್ಸ್ಟ್ರಾ ಥ್ರೆಡ್ನ ಬಿಟ್ಟು ಕಟ್ ಮಾಡಿಕೊಂಡು ಆಮೇಲೆ ಆ ಥ್ರೆಡ್ನ ಟೈಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು, ಟೈಟ್ ಮಾಡಬೇಕು. ಸೊ ನೋಡಿ ಇವಾಗ ಯಾವ ರೀತಿ ಕಾಣಿಸುತ್ತೆ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಂತೂ ಡಿಸೈನು ಸ್ಮಾಲ್ ರೌಂಡ್ ಬೀಡ್ ಹಾಕಿರ್ತೀವಿ ಪುಟ್ಟದಾಗಿ. ಅದಕ್ಕೆ ಮೀಡಿಯಮ್ ಸೈಜಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಕುಚ್ಚು ಕಟ್ಟೋದನ್ನ ತೋರಿಸ್ತಾ ಇದ್ದೀನಿ ನೋಡಿ, ಏಕೆಂದರೆ ನಾವು ಆ ಥ್ರೆಡ್ನ ಒಳಗಡೆಗೆ ಸೇರಿಸ್ಕೊಂಡು ಯಾವ ರೀತಿ ಕುಚ್ಚನ್ನ ಕಟ್ಕೋಬೋದು ಏನು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಾನಿಲ್ಲಿ 187 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ನಾನು ಯೂಶ್ವಲಿ ಸಿಂಪಲ್ ಕುಚ್ಚುಗಳಿಗೆ ಅಥವಾ ಯಾವುದೇ ಕುಚ್ಚು ಕಟ್ಟೋದಾದರೂ 187 ದಾರ ತೊಗೊಳ್ತೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ನಿಮಗೆ ಅದು 367 ದಾರ ಆಗುತ್ತೆ ಡಬಲ್ ಮಾಡಿದಾಗ. ಇದು ಇವಾಗ 187 ಇದೆ ನೋಡಿ. ಇದನ್ನು ಮತ್ತೆ ನಾವು ಫೋಲ್ಡ್ ಮಾಡ್ತೀವಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಆವಾಗ 367 ದಾರ ಆಗುತ್ತೆ ನೋಡಿ. ಈ ರೀತಿ ಥ್ರೆಡ್ನ ಮಧ್ಯಕ್ಕೆ ಸೇರಿಸ್ಕೊಂಡು ರೈಟ್ ಸೈಡಿಗೆ ತಗೋಬೇಕು, ಲೆಫ್ಟಿಂದ ರೈಟ್ ಸೈಡಿಗೆ ತಗೊಂಬಿಡಿ. ಆಮೇಲೆ ಜರಿ ದಾರ, ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರ ತೊಗೊಂಡಿದ್ದೀನಿ. ಬ್ಯಾಕ್ ಸೈಡಿಂದ ನೀಡಲ್ನ ಮೇಲಕ್ಕೆ ಎತ್ಕೊಳ್ಳೋಣ. ಮೇಲಕ್ಕೆ ಎತ್ಕೊಂಡು ಸ್ವಲ್ಪ ಥ್ರೆಡ್ ಇರುವಾಗ ಅದನ್ನು ಜರಿ ದಾರನ ಹೋಲ್ಡ್ ಮಾಡ್ಕೊಳ್ಳಿ. 1 ರೌಂಡನ್ನ ಮೊದಲು ಸುತ್ಕೊಳ್ಳೋಣ. ಸುತ್ಕೊಂಡಿದ್ದಾದ ನಂತರ ನೋಡಿ ಈ ಥ್ರೆಡ್ಡನ್ನು ಈ ರೀತಿ ಬ್ಯಾಕ್ ಸೈಡಿಗೆ ಕೂರಿಸ್ಕೊಳ್ಬೇಕು. ಕೂರಿಸ್ಕೊಂಡು ಆಮೇಲೆ ಮತ್ತೆ ಜರಿ ದಾರನ ಸುತ್ಕೋಬೇಕು. 1-2 ಬಾರಿ ಸುತ್ಕೊಂಡು 1-2-3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಅದು ಬಿಚ್ಚೋಗಬಾರ್ದು, ಥ್ರೆಡ್ಡು ಅದರೊಳಗೆ ಸೇರಿಸ್ಕೊಂಡ್ಬಿಡ್ತು. ಆಮೇಲೆ ನೋಡಿ ಬ್ಯಾಕ್ ಸೈಡಿಂದ ನೀಡಲ್ನ ಈ ರೀತಿ ಆ ಜರಿ ದಾರದೊಳಗಡೆಯಿಂದ ಕೆಳಗೆ ಎತ್ಕೊಳ್ಳೋಣ. ಎತ್ಕೊಂಡಿದ್ದಾದ ನಂತರ ನಮಗೆ ಕುಚ್ಚು ಮೀಡಿಯಮ್ ಲೆಂತ್, ತುಂಬ ಉದ್ದ ಬೇಡ, ಮೀಡಿಯಮ್ ಆಗಿರಲಿ ಅಥವಾ ಶಾರ್ಟ್ ಆಗಿದ್ರೇ ಚಂದ ಸಿಂಪಲ್ ಕುಚ್ಚುಗೆ. ಕೆಲವೊಬ್ಬರು ಉದ್ದ ಕುಚ್ಚು ಅಂತಾರೆ, ಚೆನ್ನಾಗಿರೋದಿಲ್ಲ ನೋಡಿ. ಈ ರೀತಿ ಒಂದೇ ಸಮನಾಗಿ ಕುಚ್ಚುಗಳನ್ನ ಕಟ್ಕೋಬೇಕು. 3 ಕುಚ್ಚು ಒಂದೇ ಕಲರ್ ಕಟ್ಕೊಂಡಿದ್ದೀನಿ. ಅದಾದಮೇಲೆ 3 ಕುಚ್ಚುಗಳು ಗ್ರೀನ್ ಕಲರಲ್ಲಿ ತಗೊಳ್ತೀನಿ ನೋಡಿ. ಅಲ್ಲಿ ನಾನು ಫಸ್ಟ್ ಡಿಸೈನಲ್ಲಿ 1 ಕುಚ್ಚು 1 ಕಲರ್ ತಗೊಂಡಿದ್ದೆ, 1 ಕುಚ್ಚು 1 ಕಲರ್ ತಗೊಂಡಿದ್ದೆ. ಬಟ್ ಈ ಡಿಸೈನಲ್ಲಿ ನಾನು 3 ಕುಚ್ಚುಗಳನ್ನ ಒಂದೊಂದು ಕಲರ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಈ ರೀತಿ ಕಲರ್ ಕಾಂಬಿನೇಷನ್ ಮಾಡ್ಕೊಬೋದು. ನೀವು ಸೊ ವೇರಿಯೇಷನ್ ಮಾಡ್ಕೋಬೋದು, ಒಂದೊಂದು ಕುಚ್ಚು ಒಂದೊಂದು ಕಲರಲ್ಲಿ ಮಾಡ್ಕೋಬೋದು, 3 ಕುಚ್ಚು ಒಂದೊಂದು ಕಲರಲ್ಲಿ. ಸೊ ಆವಾಗ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈಗ ಒಬ್ಬರೇ ನಮಗೆ ಸ್ಯಾರಿಗಳನ್ನ ಕೊಟ್ಟಿರ್ತಾರೆ ಆರ್ಡರ್ ಅಂತ ಅಂದ್ಕೊಂಡ್ರೆ, ಇವಾಗ ನನಗೆ ಈ ಸ್ಯಾರಿಗಳೆಲ್ಲ ಒಬ್ಬರದೇ ಕಸ್ಟಮರ್ದು. ಸೊ ಎಲ್ಲ ಸಿಂಪಲ್ ಸ್ಯಾರಿಗಳು, ಸಿಂಪಲ್ ಕುಚ್ಚು ಬೇಕಂತ ಹೇಳಿರ್ತಾರೆ. ಬಟ್ ಅವರಿಗೆಲ್ಲದೂ ಒಂದೇ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಡಿಫ್ರೆಂಟಾಗಿ ಟ್ರೈ ಮಾಡಿ ಮಾಡಿಕೊಡ್ತೀನಿ. ಸೊ ಹಾಗಾಗಿ ನಾನು ಒಬ್ಬರೇ ಕಸ್ಟಮರ್ ನಿಮಗೆ 3-4 ಕುಚ್ಚುಗಳನ್ನ ಕೊಟ್ಟಿದ್ದಾರೆ ಅಂದರೆ ನೀವು ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ನೋಡಿ. ಈ ರೀತಿ ಜರಿ ದಾರನ ಕೆಳಗೆ ಎತ್ಕೊಂಡು ಆನಂತರ ಕಟ್ ಮಾಡಿಕೊಂಡ್ರೆ ಜರಿ ದಾರ ಬಿಚ್ಚೋಗೋದಿಲ್ಲ. ನೀವು ಜರಿ ದಾರನ ಗಂಟಾಕಿದ ತಕ್ಷಣ ಅದ್ರ ಪಕ್ಕದಲ್ಲೇ ಕಟ್ ಮಾಡಿ ಆಮೇಲೆ ಕುಚ್ಚನ್ನ ಕಟ್ ಮಾಡ್ಕೊಂಡ್ರಿ ಅಂದರೆ ಜರಿ ದಾರ ಬಿಚ್ಚೋಗ್ಬಿಡುತ್ತೆ. ಸೊ ಹಾಗಾಗಿ ಜರಿ ದಾರನ ಗಂಟೊಳಗಡೆಯಿಂದ ಕೆಳಗೆ ಎತ್ಕೊಂಡು ಆನಂತರ ಕಟ್ ಮಾಡಿದ್ರೆ ಜರಿ ದಾರ ಕೂಡ ನಿಮಗೆ ಬಿಚ್ಚೋಗೋದಿಲ್ಲ. ಫೈನಲ್ಲಾಗಿ ಕುಚ್ಚುಗಳನ್ನೆಲ್ಲ ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಕುಚ್ಚುಗಳು ದಪ್ಪನಾಗಿರಬೇಕು, ಶಾರ್ಟ್ ಆಗಿರಬೇಕು, ಆವಾಗ ನಿಮಗೆ ಫೋಲ್ಡ್ ಆಗೋದು ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ 3rd ಡಿಸೈನ್ಗೆ ಹೋಗೋಣ. 3ನೇ ಡಿಸೈನು ನೋಡಿ ನಾನು ಆಲ್ರೆಡಿ ಎಣ್ದಿದ್ದೀನಿ. ಸೇಮ್ ಇವಾಗ ಮಾಡಿದ್ವಲ್ಲ ಅದೇ ರೀತಿ 4 ಚೈನು ಮೀಡಿಯಮ್ ಸೈಜ್ ಬೀಡನ್ನ, ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. 2 ಬೀಡನ್ನ ಆ್ಯಡ್ ಮಾಡಿದ್ದೀನಿ. 2 ಬೀಡನ್ನ ಆ್ಯಡ್ ಮಾಡಬೇಕು, ಲಾಕ್ ಮಾಡಬೇಕು, ಮತ್ತು 4 ಚೈನು. ಅಲ್ಲಿ ಒಂದೊಂದು ಬೀಡನ್ನ ಲಾಕ್ ಮಾಡಿದ್ನಲ್ಲ ಆ ರೀತಿ ಇಲ್ಲೇನು ಲಾಕ್ ಇಲ್ಲ. 2 ಬೀಡನ್ನು ಒಟ್ಟಿಗೆ ತೊಗೊಳ್ಬೇಕು, ಒಟ್ಟಿಗೆ ಲಾಕ್ ಮಾಡಬೇಕು. ಆಮೇಲೆ ಇದಕ್ಕೆ ಕುಚ್ಚುಗಳನ್ನ ನೋಡಿ
4 ಕುಚ್ಚು ಒಂದು ಕಲರು, 3 ಕುಚ್ಚು ಒಂದು ಕಲರು, 4 3 4 3 ಈ ಕಾಂಬಿನೇಷನಲ್ಲಿ ನಾನು ಮಾಡಿದ್ದೀನಿ ಈ ಕುಚ್ಚುಗಳನ್ನ. ಸೇಮ್ ಇಲ್ಲೂ ಕೂಡ ಅಷ್ಟೇ 187 ದಾರ ತಗೊಂಡು ಪುಟ್ಟದಾಗಿ ಕುಚ್ಚು ಕಟ್ಟಿದ್ದೀನಿ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ 3 ಡಿಸೈನ್ಗಳು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಡಿಸೈನ್ಗಳು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಲು ಕೂಡ ಮರಿಬೇಡಿ. ಹಾಗೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.